ಒಂದು ಜೀವಂತ ರಾಷ್ಟ್ರದ ಮೇಲೆ ಸೀರುತ್ತಾ ಬಂದ ಸಿಡಿಲು ವಿದೇಶಿ ನಿಧಿಗಳು ಮತ್ತು ಗುಪ್ತ ಅಜೆಂಡಾಗಳು ಈ ಧರ್ಮದ ಹೆಸರಿನಲ್ಲಿ ಈ ಅತಿವಾದದ ಜಾಲವನ್ನು ನೇಯುತ್ತಿದ್ದಾರೆ. ಇದು ಸಿದ್ಧಾಂತಾಧಾರಿತ ಗೂಢಚರಿತ್ರೆ ಅಲ್ಲ, ಇದು ಭಾರತದಲ್ಲಿ ನಡೆಯುತ್ತಿರುವ ಅಸಹಜ ಸತ್ಯ. ಇದು ಕೇರಳದ ಪತ್ರಕರ್ತ ಎಂಪಿ ಬಶೀರ್ ಬಹಿರಂಗಪಡಿಸಿದ ಮಾಹಿತಿಯಿಂದ ಬಹಿರಂಗವಾಗಿದೆ. ಜಮಾತೆ ಇಸ್ಲಾಮಿ ಹಿಂದ್ ಸಂಸ್ಥೆ ಸೌದಿ ಅರೇಬಿಯಾದ ಕಿಂಗ್ ಅಬ್ದುಲ್ ಅಜೀಫ್ ವಿಶ್ವವಿದ್ಯಾಲಯದಿಂದ ಧನಸಹಾಯ ಪಡೆಯುತ್ತಿದೆ ಎಂಬ ಪುರಾವೆಗಳನ್ನು ಅವರು ಬಹಿರಂಗಪಡಿಸಿದರು. ಈ ನಿಧಿಗಳ ಉದ್ದೇಶ ಭಾರತವನ್ನು ಇಸ್ಲಾಮೀಕರಣಗೊಳಿಸುವುದು. ಅದರ ಭಾಗವಾಗಿ ಭಾರತೀಯ ಮುಸ್ಲಿಂ ಮಹಿಳೆಯರಿಗೆ ಇಸ್ಲಾಮಿಕ್ ಉಡುಪಿನ ಶಿಷ್ಟಾಚಾರಗಳನ್ನು ಹೇರಲು ಪ್ರಚಾರಗಳು ನಡೆಯುತ್ತಿದೆ. ಇದು ಸಹಜವಾಗಿ ಭಾರತೀಯ ಗಣರಾಜ್ಯದ ಬಹುಸಾಂಸ್ಕೃತಿಕತೆಯ ಮೇಲೆ ಅಪಾಯ ತಂದಿದೆ. 2018ರಲ್ಲಿ ಇಂಡಿಯಾ ಟುಡೇ ಮಾಡಿದ ಆಂತರಿಕ ತನಿಖೆಯು ಈ ಅತಿವಾದದ ಹಿನ್ನೆಲೆಯ ಅಧ್ಯಯನವನ್ನು ಇನ್ನಷ್ಟು ಗಾಢಗೊಳಿಸಿತು. ಕೇರಳದ ಮದರಸಾಗಳಲ್ಲಿ ಪೆಟ್ರೋಡಾಲರ್ಗಳಿಂದ ಖಡ್ಗ ದೇಶಗಳಿಂದ ಪೂರೈಕೆಯಾಗುವ ಹಣದ ಮುಖಾಂತರ ವಹಾಬಿ ಅತಿವಾದವನ್ನು ಬಿತ್ತಲಾಗುತ್ತಿದೆ. ಈ ಧರ್ಮೋಪದೇಶಗಳು ಐಸಿಸ್ನ ಭಯೋತ್ಪಾದಕ ಅಜೆಂಡಾಗೆ ನೇರ ಸಂಪರ್ಕ ಹೊಂದಿವೆ. ಕೆಲ ಮದರಸಾ ಮುಖ್ಯಸ್ಥರು ಮಕ್ಕಳಿಗೆ ಜಾಕಿರ್ ನಾಯಕ್ನ ವಿಡಿಯೋಗಳನ್ನು ತೋರಿಸುತ್ತಿರುವುದಾಗಿ ಒಪ್ಪಿಕೊಂಡಿದ್ದಾರೆ. ಹವಾಲಾ ಮೂಲಕ ಲಕ್ಷಾಂತರ ಗಳ ವಿದೇಶಿ ನಿಧಿಗಳು ಈ ಮದರಸಾಗಳಿಗೆ ಹರಿದು ಬರುತ್ತಿವೆ ಎಂಬುದನ್ನು ವರದಿಗಳು ಒತ್ತಿ ಹೇಳುತ್ತವೆ. ಇದು ಕೇವಲ ಕೇರಳದ ವಿಷಯವಲ್ಲ, ಇದು ಭಾರತವನ್ನು ಗುರಿಯಾಗಿಸಿಕೊಂಡಿರುವ ಒಂದು ಅಂತಾರಾಷ್ಟ್ರೀಯ ಇಸ್ಲಾಮಿಕ್ ಯೋಜನೆಯ ಭಾಗ. ಉಸಾನಾಸ್ ಫೌಂಡೇಶನ್ನ ಪ್ರಕಾರ ಟರ್ಕಿಯ ಎರ್ಡೋಗಾನ್ ಸರ್ಕಾರ ಮುಸ್ಲಿಂ ಬ್ರದರ್ಹುಡ್, ಜಮಾತೆ ಇಸ್ಲಾಮಿ ಮತ್ತು ಹಿಜ್ಬುತ್ ತಹ್ರೀರ್ ಮುಂತಾದ ಸಂಘಟನೆಗಳಿಗೆ ಬೆಂಬಲ ನೀಡುತ್ತಿದೆ. ಟರ್ಕಿ ಮತ್ತು ಖತರ್ ಮುಂಚೆ ಸೌದಿಯಿಂದ ಹಣ ಪಡೆದ ಇಸ್ಲಾಮಿಕ್ ಸಂಘಟನೆಗಳಿಗೆ ಈಗ ನೆರವಾಗುತ್ತಿವೆ. ಜಮಾತೆ ಇಸ್ಲಾಮಿಯ ಭಾರತದ ಘಟಕಗಳು ಈ ವಿದೇಶಿ ಸರ್ಕಾರಗಳಿಂದ ನೇರ ನಿಧಿಗಳನ್ನು ಪಡೆಯುತ್ತಿವೆ. ಜಮಾತೆ ಇಸ್ಲಾಮಿಯ ಪ್ರಭಾವದ ಪರಿಣಾಮವಾಗಿ ವಹಾಬಿ ಸಲಫಿ ಅತಿವಾದವು ಭಾರತದ ಮಣ್ಣಿನಲ್ಲಿ ಬಿತ್ತಲಾಗುತ್ತಿದೆ. ಜಮಾತ್ ತನ್ನ ವಿದ್ಯಾರ್ಥಿ ಘಟಕ ಎಸ್ಟೆಒ ಮತ್ತು ಯುವ ಘಟಕ ಸೋಲಿಡಾರಿಟಿ ಯೂತ್ ಮೂವ್ಮೆಂಟ್ ಮೂಲಕ ವಿದ್ಯಾರ್ಥಿಗಳ ಮನಸ್ಸುಗಳಲ್ಲಿ ಸಾಂಸ್ಕೃತಿಕ ಜಿಹಾದನ್ನು ಬಿತ್ತುತ್ತಿದೆ. ಕೆಲ ಕಾಲೇಜುಗಳಲ್ಲಿ ಲಿಂಗ ಪ್ರತ್ಯೇಕತೆ, ಹಿಜಾಬ್ ಹೇರಿಕೆ, ಪಶ್ಚಿಮ ವಿರೋಧದಂತಹ ಧೋರಣೆಗಳು ಈ ಸಂಘಟನೆಗಳ ಪ್ರಭಾವದಿಂದಲೇ ಉಂಟಾಗಿವೆ. ಇನ್ನೊಂದು ಅಪಾಯಕರ ಆಯಾಮವೆಂದರೆ ಬೌದ್ಧಿಕ ಜಿಹಾದ್. ಜಮಾತೆ ಇಸ್ಲಾಮಿ ಹಿಪ್ಸುತ್ತಿ ಪ್ರಗತಿಪರ ಎಡಪಂಥೀಯ ಬುದ್ಧಿಜೀವಿಗಳ ಸಹಭಾಗಿತ್ವವನ್ನು ತನ್ನ ಧಾರ್ಮಿಕ ಅಜೆಂಡಾಗೆ ಬಳಸಿಕೊಳ್ಳುತ್ತಿದೆ. ಮಾಧ್ಯಮ ಸಂಪತ್ತುಗಳು ಮಧ್ಯಮನ್ ದಿನಪತ್ರಿಕೆ, ಪ್ರಬೋಧನಂ ವಾರಪತ್ರಿಕೆ ಸೌಮ್ಯವಾದ ಜರ್ನಲಿಸಂ ರೂಪದಲ್ಲಿ ಇಸ್ಲಾಮಿಕ್ ಪ್ರಚಾರವನ್ನು ನುಗ್ಗಿಸುತ್ತಿವೆ. ಜಾತಿ ಮತ್ತು ಸಮಾನತೆ ವಿಷಯಗಳಲ್ಲಿ ಲೇಖನಗಳು ಪ್ರಕಟಿಸುವ ಮೂಲಕ ಲಿಬರಲ್ ವಲಯದ ವಿಶ್ವಾಸವನ್ನು ಗಳಿಸುತ್ತಾ ಅದು ಜಮಾತ್ನ ಗುಪ್ತ ತೀವ್ರ ಅಜೆಂಡಾಕ್ಕೆ ಸಹಾಯ ಮಾಡುತ್ತದೆ ಎಂಬುದಾಗಿ ಹಮೀದ್ ಚೆನ್ನಮಂಗಲೂರ್ ಅಭಿಪ್ರಾಯಪಟ್ಟಿದ್ದಾರೆ. ಹೆಚ್ಚಾಗಿ ತಿಳಿವಳಿಕೆ ಹೊಂದಿರುವ ಬುದ್ಧಿಜೀವಿಗಳು ಈ ಸಂಘಟನೆಗಳ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು, ಲೇಖನಗಳನ್ನು ಬರೆಯುವುದು, ಜಮಾತ್ಗಾಗಿ ನೇರವಾಗಿ ಅಥವಾ ಅಜ್ಞಾತವಾಗಿ ಕೆಲಸ ಮಾಡುವ ಸಾಧ್ಯತೆ ಇದೆ ಎಂದು ಕೆಲವರು ಶಂಕಿಸುತ್ತಿದ್ದಾರೆ. ಈ ಎಲ್ಲ ಕಾರ್ಯಚಟುವಟಿಕೆಗಳು ಭಾರತದ ಧಾರ್ಮಿಕ ವೈವಿಧ್ಯತೆ ಮತ್ತು ಸಂವಿಧಾನಾತ್ಮಕ ಕಥೆಯನ್ನು ನಾಶ ಮಾಡಬಹುದು ಎಂದು ಭದ್ರತಾ ತಜ್ಞರು ಎಚ್ಚರಿಸುತ್ತಿದ್ದಾರೆ. ಜಮಾತೆ ಇಸ್ಲಾಮಿಯ ಉದ್ದೇಶ ಭಾರತದಲ್ಲಿ ತನ್ನ ರಾಜಕೀಯ ಪ್ರಭಾವವನ್ನು ಬೆಳೆಸುವುದು. ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ಮೂಲಕ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದು, ರಾಜ್ಯಸಭೆ, ವಿಧಾನಸಭೆ, ಗ್ರಾಮ ಪಂಚಾಯತ್ ಮಟ್ಟಗಳಲ್ಲಿ ಅಧಿಕಾರ ಸಾಧನೆ ಮಾಡುವುದು ಈ ಸಂಘಟನೆಯ ಉದ್ದೇಶವಾಗಿದೆ. ಅವರ ದೀರ್ಘಕಾಲದ ಗುರಿ ಮೌಲಾನಾ ಮೌಲೂದಿ ಅವರು ಬೋಧಿಸಿದಂತೆ ಶರಿಯಾದ ಅನುಯಾಯಿತ್ವವನ್ನು ಹೇರಿಸುವುದು, ಶಿಕ್ಷಣ, ಧಾರ್ಮಿಕ ಕಾನೂನು, ಇಸ್ಲಾಮಿಕ್ ಬ್ಯಾಂಕಿಂಗ್ ಮುಂತಾದ ಕ್ಷೇತ್ರಗಳಲ್ಲಿ ಶರಿಯಾ ಆಧಾರಿತ ವ್ಯವಸ್ಥೆ ಸ್ಥಾಪಿಸಲು ಮುನ್ನುಗ್ಗುವುದು. ಇದು ಒಂದು ಕಳ್ಳದ ಪ್ರಕ್ರಿಯೆ. ಹೊರಗೆ ಸಹನಶೀಲತೆಯ ಮುಖವಾಡ ಧರಿಸಿ ಒಳಗೆ ಅಪಾಯಕಾರಿಯಾದ ಆಲೋಚನೆಗಳನ್ನು ರೂಪಿಸುವ ಕಾರ್ಯವಿಧಾನ. ಈ ತಂತ್ರಗಳನ್ನು ವಿವರವಾಗಿ ಅರಿತುಕೊಳ್ಳುವುದು ಭಾರತವನ್ನು ರಕ್ಷಿಸುವ ಮೊದಲ ಹೆಜ್ಜೆ. ನಾವು ಮೂಕರಾಗಿ ಕೂತರೆ ನಮ್ಮ ಧರ್ಮನಿರಪೇಕ್ಷ ಪ್ರಜಾಪ್ರಭುತ್ವದ ಭವಿಷ್ಯವನ್ನೇ ಕಳೆದುಕೊಳ್ಳಬಹುದು. ಭಾರತದ ಬಹುಸಾಂಸ್ಕೃತಿಕ ಸ್ವರೂಪವನ್ನು ಉಳಿಸಿಕೊಳ್ಳಲು ನಾವು ಈಗಲೇ ಎಚ್ಚೆತ್ತು ನಿಲ್ಲಬೇಕು. ಮಿನ್ನೆ ಸಾಲದು, ಇಂದೇ ಆರಂಭವಾಡೋಣ. ಈ ಅನುವಾದವು ಹೆಚ್ಚು ಸರಳ ಹಾಗೂ ಪ್ರಾಮಾಣಿಕ ಶೈಲಿಯಲ್ಲಿ ರೂಪಿಸಲಾಗಿದೆ ಮತ್ತು ಮೂಲ ಲೇಖನದ ತೀವ್ರತೆಯನ್ನು ಉಳಿಸಿಕೊಳ್ಳಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗಿದೆ. ಬೇಕಾದರೆ ಇದರ ಸಂಕ್ಷಿಪ್ತ ರೂಪ, ವಿಡಿಯೋ ನಾರೇಷನ್ ಅಥವಾ ಪತ್ರಿಕೆಯ ಶೈಲಿಯ ರೂಪಾಂತರವನ್ನು ನೀಡಬಹುದು. ನಿಮಗೆ ಬೇಕಾದ ಶೈಲಿಯನ್ನು ತಿಳಿಸಿ.